ರಾಣಿ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ಸತ್ಯನಿಗೆ ಬಾಲ ಮತ್ತು ರಾಣಿ ಯಾವಾಗಲೂ ಮಾತಾಡೋದು ಇಷ್ಟನೇ ಆಗ್ತಿರಲ್ಲ. ಅದು ಅಲ್ಲದೆ ರಾಣಿಗೆ ಹುಷಾರಿಲ್ಲ ಅಂತ ಸತ್ಯ ಆಸ್ಪತ್ರೆಗೆ ಸೇರಿಸಿದ್ರು. ಅಲ್ಲೂ ಬಾಲ ಬಂದು ರಾಣಿನ ಮಾತಾಡೋದು ನೋಡೋದು ಸ್ವಲ್ಪನೂ ಇಷ್ಟ ಆಗ್ತಿರಲ್ಲ. ಯಾಕಂದರೆ ಇವರಿಬ್ಬರೇ ಹೀಗೆ ಮಾತಾಡ್ತಿದ್ರೆ ಮುಂದೊಂದು ದಿನ ರಾಣಿ ಕಾವೇರಿ ಮಗಳು, ಅವಳು ನನ್ನ ಮಗಳು ಅಂತ ಎಲ್ಲರೂ ಬಾಲಂಗೆ ಗೊತ್ತಾದರೆ ನನ್ನ ತಂಗಿನ ದೂರ ಮಾಡ್ದಂಗೆ ರಾಣಿನೂ ಅವನು ಕರ್ಕೊಂಡು ನನ್ನಿಂದ ದೂರ ಮಾಡ್ತಾನೆ. ಅದು ಅಲ್ಲದೆ ಕಾವೇರಿ ಹೇಳಿದಾಳೆ ಬಾಲಂಗೆ ಮಾತ್ರ ಈ ವಿಚಾರ ಗೊತ್ತಾಗಬಾರ್ದು ಅಂತ. ನನ್ನಿಂದ ತಪ್ಪಾಗ್ಬಿಡುತ್ತೆ ಅಂದ್ಕೊಂಡು ಸತ್ಯ ಬಂದು ರಾಣಿ ಹತ್ರ ಒಂದು ಮಾತು ತಗೊಳ್ತಾಳೆ. ನೋಡು ರಾಣಿ, ನಿನಗೆ ನಾನು ಮುಖ್ಯ ಆದರೆ ನಿನ್ನ ಫ್ರೆಂಡನ್ನ ಇನ್ಯಾವತ್ತೂ ನೋಡಬಾರ್ದು, ಮಾತಾಡಿಸ್ಬಾರ್ದು ಅಂತ ಈ ಕಡೆ ರಾಣಿ ಹತ್ರ ಮಾತು ತಗೊಂಡಿರ್ತಾನೆ ಸತ್ಯ. ಇಲ್ಲಿ ಮನೇಲಿ ಸರಳಂಗಂತೂ ಬೈತಾ ಇರ್ತಾಳೆ ಪುಟ್ಟಕ್ಕ. ನಾನು ಅವತ್ತೇ ಹೇಳಿದೆ ನಮ್ಮ ಮನೆಗೆ ಬಂದುಬಿಡು ಅಂತ, ಆದರೆ ಗಂಡ ಅಂದ್ಕೊಂಡು ಇಲ್ಲೇ ಇದೆಯಾ. ಆದರೆ ನಿನ್ನ ಗಂಡಂಗೆ ಮಾತ್ರ ನಿನ್ನ ಮೇಲೆ ಒಂಚೂರು ಪ್ರೀತಿನೇ ಇಲ್ಲ. ಯಾವಳೋ ಜೈಲಲ್ಲಿರೋ ತಂಗಿ ಮಗಳು ಮೇಲೇ ನೋಡು ಎಷ್ಟು ಪ್ರೀತಿ ಕಾಳಜಿ. ಅವಳಿಂದ ನಿನ್ನ ಕೆನ್ನೆಗೆ ಬೇರೆ ಹೊಡೆದಿದ್ದಾನೆ. ಇವತ್ತು ಅವನು ಬರಲಿ, ಅವನನ್ನು ಕೇಳೋದೆ ನಾನು ಬಿಡಲ್ಲ ಅಂತ ಪುಟ್ಟಕ್ಕ ಸರಳಂಗೆ ಹೇಳುವಾಗ ಸರಳ ಇದ್ದೋಳು, ಬೇಡ ಅಮ್ಮ, ಆ ಥರ ಅಂತೂ ಮಾಡಬೇಡ. ಅದು ಅಲ್ಲದೆ ಅವ್ರ ತಂಗಿ ಅವ್ರ ಮಗಳು ವಿಚಾರಕ್ಕೆ ಹೋದರೆ ಅಂತೂ ಅವರು ಸುಮ್ಮನೆ ಇರಲ್ಲ. ಅವ್ರ ವಿಚಾರ ಬೇಡ ಅಮ್ಮ, ನೀನು ಈ ವಿಚಾರ ಅಂತೂ ಕೇಳೋಕ್ಕೆ ಹೋಗಬೇಡ ಅಂದಾಗ ಈ ಕಡೆ ರಾಣಿ ವಸ್ತು ಅಲ್ಲಿರುತ್ತೆ. ಆವಾಗ ಪುಟ್ಟಕ್ಕ ಕೇಳ್ತಾಳೆ, ಇದು ಯಾರದೇ ಅಂದಾಗ ಇದೇ ಕಣಮ್ಮ, ರಾಣಿ ಇದ್ದಾಳಲ್ಲ, ರಾಣಿ ವಸ್ತುಗಳು ಅಂತ ಹೇಳ್ತಾಳೆ. ಆ ಬ್ಯಾಗಲ್ಲಿ ಒಂದು ಕಾವೇರಿ ಗೊಂಬೆ ಇರುತ್ತೆ. ಅದನ್ನು ನೋಡಿ ಇದೇನೇ ಗೊಂಬೆ ಉಂಟು ಅಂತ ಕೇಳ್ತಾಳೆ ಪುಟ್ಟಕ್ಕ. ಸರಳ ಇದ್ದವಳು, ಅಯ್ಯೋ ಅಮ್ಮ, ಇದು ಗೊಂಬೆ ಅಲ್ಲ, ಆ ರಾಣಿ ಇದ್ದಾಳಲ್ಲ, ರಾಣಿ ಅಮ್ಮ ಕಾವೇರಿ, ಅವಳು ಜೈಲಲ್ಲಿದ್ದಾಳಲ್ಲ, ಅವಳು ನೆನಪಿಗೋಸ್ಕರ ರಾಣಿಗೆ ಇದನ್ನು ಕೊಟ್ಟು ಕಳಿಸಿದ್ದಾಳೆ. ಅದು ಅಲ್ಲದೆ ಇದ್ರ ಜೊತೆ ಅವಳು ಯಾವಾಗಲೂ ಮಾತಾಡ್ತಾನೆ ಇರ್ತಾಳೆ. ಅದು ಅಲ್ಲದೆ ರಾತ್ರಿ ಮಲ್ಗುವಾಗನೂ ಅಷ್ಟೇ ಇದನ್ನು ಪಕ್ಕಕ್ಕೆ ಇಟ್ಕೊಂಡು ಮಲ್ಕೊಂಡಿರ್ತಾಳೆ. ಇದ್ರ ಮೇಲೆ ತುಂಬ ಪ್ರೀತಿ ಕಣಮ್ಮ ಅಂತ ಸರಳ ಪುಟ್ಟಕ್ಕಂಗೆ ಹೇಳ್ತಾಳೆ. ಹೌದಾ, ಇದು ಅಂದರೆ ಅವಳಿಗೆ ತುಂಬ ಪ್ರಾಣನಾ, ತಡಿ ಮಾಡ್ತೀನಿ ಅಂತ ಹೇಳಿ ಸತ್ಯ ಮತ್ತು ರಾಣಿ ಬರೋದಕ್ಕಿಂತ ಮುಂಚೆ ಈ ಕಡೆ ಪುಟ್ಟಕ್ಕ ರಾಣಿ ವಸ್ತುಗಳನ್ನೆಲ್ಲ ಸುಟ್ಟಾಕ್ತಾ ಇರ್ತಾಳೆ. ಸರಳ ಮಾತ್ರ ಬೇಡಮ್ಮ, ಇದೇನಾದ್ರು ಅವ್ರಿಗೆ ಗೊತ್ತಾದರೆ ಸುಮ್ಮನೆ ಬಿಡಲ್ಲ, ಬರೀ ಅವಳಿಗೆ ಬೈದ್ರೇ ಅವರು ನನಗೆ ಬೈತಾರೆ, ಇನ್ನು ಅವಳ ವಸ್ತುಗಳನ್ನ ಮುಟ್ಟಿ ಹಾಳು ಮಾಡಿದ್ದೇವೆ ಅಂತ ಏನಾದ್ರು ಗೊತ್ತಾದರೆ ಸುಮ್ಮನೆ ಇರಲ್ಲ ಅಮ್ಮ ಅಂತ ಸರಳ ಹೇಳೋತ್ತಿಗೆ ಪುಟ್ಟಕ್ಕ ಇದ್ದವರು, ನೋಡೋಣ ಏನು ಮಾಡ್ತಾನೆ, ಮತ್ತು ನೋಡೋಣ, ಮೊದಲು ಅವಳ ವಸ್ತುಗಳನ್ನ ಸುಟ್ಟಾಕು ಅಂತ ಹೇಳಿ ಇಲ್ಲಿ ಸುಟ್ಟಾಕ್ತಿರ್ತಾರೆ. ಈ ಕಡೆ ಸತ್ಯ ರಾಣಿನ ಡಿಸ್ಚಾರ್ಜ್ ಮಾಡಿಕೊಂಡು ಮನೆಗೆ ಕರ್ಕೊಂಡು ಬರೋತ್ತಿಗೆ ಸರಳ ಇದ್ದವಳು, ರಾಣಿ ಹೇಗಿದ್ಯಾ, ಹೀಗೆ ಜ್ವರ ಎಲ್ಲ ಕಮ್ಮಿ ಆಗಿದೆಯಾ ಅಂತ ಸರಳ ಕೇಳ್ತಿರುವಾಗ ರಾಣಿಗೆ ಮೊದಲೇ ಬಾಲನ ಹತ್ರ ಮಾತಾಡಬಾರ್ದು ಅಂತ ಹೇಳಿರೋದು ಮಾವ ಹೇಳಿರೋದು ಕೇಳಿ ಅವಳಿಗೆ ತುಂಬ ಬೇಜಾರಾಗ್ತಾ ಇರುತ್ತೆ. ಅದೂ ಅಲ್ಲದೆ ಮನೆಗೆ ಬಂದ ತಕ್ಷಣ ತನ್ನ ಅಮ್ಮ ಗೊಂಬೆ ಸುಟ್ಟೋಗ್ತಿರೋದ ನೋಡಿ ರಾಣಿಗಂತೂ ಇನ್ನೂ ದುಃಖ ಬರುತ್ತೆ. ಮಾಮ ಅಲ್ಲಿ ನೋಡಿ ಅಮ್ಮ ಗೊಂಬೆ ಸುಟ್ಟೋಗ್ತಿದೆ ಅಂತ ಬೇಗ ಅದನ್ನು ತಗೊಂಡ್ಬಿಡ್ತಾಳೆ. ಇಷ್ಟು ನಾಳಿನ ಸಂಚಿಕೆಯಲ್ಲಿ ನಡೆಯುತ್ತೆ.